ಹಾಗೆಯೇ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ವಿರುದ್ಧ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿಯಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಸರ್ಕಾರದ ವಿರುದ್ಧ ಜನರ ಆಕ್ರೋಶದ ನುಡಿಗಳಿದು. ಹುಬ್ಬಳ್ಳಿ, ರಾಮನಗರ, ಹಾಸನ, ಕೊಪ್ಪಳ ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಜನ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಜನ ನೋಡೋಣ. ಈ ಸರ್ಕಾರ ಆಗ್ಬೋದು, ಈ ಯೋಜನೆಗಳು ಆಗ್ಬೋದು, ಎಷ್ಟು ಹೀನಾಮಾನವಾಗಿ ಆಗಿದ್ದಾವೆ ಅಂದರೆ ಯಾವುದೇ ಗ್ಯಾರಂಟಿ ಯೋಜನೆನೂ ಆಯ್ತಾ ಇಲ್ಲ. ಮತ್ತು ಏನು ನೆಪಕ್ಕೆ ಕೊಡ್ತಾ ಇದ್ದಾರಲ್ಲ ಗೃಹಲಕ್ಷ್ಮಿ ಯೋಜನೆ, ಅದಂತೂ ಏನೋ ಒಂದು 3 ತಿಂಗಳು 6 ತಿಂಗಳು ನೆಪಕ್ಕೆ ಕೊಟ್ಟರು. ಆ ಯೋಜನೆನೂ ನಡೀತಾ ಇಲ್ಲ. ಹೆಣ್ಣು ಮಕ್ಕಳು ಏನೋ ಒಂದು ಭರವಸೆ ಕೊಟ್ಟರು ಅಂತವ ತುಂಬಾ ಆಶಾಭಾವಕರಾಗಿದ್ದರು. ಈಗ ಯಾವ ಯೋಜನೆನೂ ಬರ್ತಾ ಇಲ್ಲ. ಆ 2,000 ರೂಪಾಯಿನ ಬ್ಯಾಂಕಲ್ಲಿ ನೋಡೋಕ್ಕೋಸ್ಕರ ತನ್ನ ಪರ್ಸಿಂದ ದುಡ್ಡು ಖರ್ಚು ಮಾಡ್ಕೊಂಡು ಹೆಣ್ಮಕ್ಳು ಅಲಿತಾ ಇದ್ದಾರೆ. ಪ್ರತಿ ತಿಂಗಳು ಬ್ಯಾಂಕ್ಗಳಿಗೆ ಅಲಿತಾ ಇದ್ದಾರೆ. 1 ರೂಪಾಯಿನೂ ಬರ್ತಾ ಇಲ್ಲ ಸರ್. 1 ವರ್ಷ ಆಯಿತು ನಮಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ, ಅದು ಮುಖನೇ ನೋಡಿಲ್ಲ ನಾವು. ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀವಿ, ಮ್ಯಾನೇಜರ್ನ ಮಾತಾಡಿಸಿ ಅಲಿತಾನೇ ಇದ್ದೀವಿ. ಗ್ಯಾರಂಟಿ ಯೋಜನೆಯಿಂದಾಗಿ ನಿನ್ನೆ ಅವರೇ ಪ್ರೆಸ್ ಮೀಟಲ್ಲಿ ಹೇಳ್ಕೊಂಡಿದ್ದಾರೆ, ಯಾವುದೂ ಇದುವರೆಗೂ ಆಗಿಲ್ಲ. ಮುಂದೆ ಏನೇನು ಆಗಬೇಕು ಅಂತ ಸವಲತ್ತುಗಳಿದೆ ಅದನ್ನು ಮುಂದೆ ನಡೆಸ್ಕೊಂಡು ಹೋಗೋದು ಕಾಂಗ್ರೆಸ್ ಸರ್ಕಾರನೇ ಆಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆದು ಬಂದಿಲ್ಲ, ಕೆಲವು ಜನಗಳಿಗೆ ಬರ್ತಾ ಇದೆ, ಕೆಲವು ಜನಗಳಿಗೆ ಬಂದಿಲ್ಲ. ತುಂಬಾ ಹೆಂಗಸರುಗಳು ಎಲ್ಲ ಬ್ಯಾಂಕಲ್ಲಿ ಅಕೌಂಟ್ ಚೆಕ್ ಮಾಡೋದು ಪ್ರತಿಯೊಂದು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೆ ನೀವು ಕ್ರಮ ಜರುಗಿಸ್ಕೊಂಡು ನೀವು ಮುಂದೆ ತಗೊಂಡು ಹೋಗಬೇಕು ಅಂತ ನಮ್ಮಲ್ಲಿ ಕಳಕಳಿಯ ಮನವಿ. ಯಾವುದು ಆಗ್ತಾಯಿಲ್ಲ, ಹಾಕ್ತೀನಿ ಅಂತಾರೆ, ಆಗ್ತಾಯಿಲ್ಲ. ರೋಡ್ ರೂಲ್ಸೇ ಆಗ್ತಾಯಿಲ್ಲ, ಯಾವುದೂ ಆಗ್ತಾಯಿಲ್ಲ. ಇಲ್ಲಿ ನೋಡಿದರೆ ಕಾಂಗ್ರೆಸ್ಸು ನಾವು ಯೋಜನೆಗೆ ಅಷ್ಟು ಮಾಡಿದ್ವಿ, ಇಷ್ಟು ಮಾಡಿದ್ದೀವಿ, ಹಣ ಹಾಕ್ತಾಯಿದ್ವಿ ಅಂತೆಲ್ಲ ಹೇಳ್ತಾರೆ. ಯಾವುದೂ ಆಗ್ತಾಯಿಲ್ಲ. ಸರಿಯಾಗಿ ಅದು ಕೊಡ್ತಾ ಇಲ್ಲ ನಮಗೆ. ತಿಂಗಳ ಕೊಡ್ತಾನೆ ಇಲ್ಲ. 4 ತಿಂಗಳಿಗೆ 5 ತಿಂಗಳಿಗೆ ಕಂಡೆ ಅನ್ನುವಂಗೆ ಮಾಡ್ಬಾರ್ದೆಲ್ಲ ಮಾಡ್ಬಿಟ್ಟು ಗಣಸರ ಕೈಲಿ ಉಗಿಸ್ತಾವ್ರೆ. ಮನೇಲಿ ಹೆಂಗಸು ಗೇಮೆ ಬಿಟ್ಬಿಟ್ಟು ಹೊಂಟೈತಾಳೆ ಬಸ್ ಫ್ರೀ ಅಂತ. ಮನೆಗೆ ಹೋಗಿರ್ತಿ ಏನಾಗಬೇಕು? ಅದು ಗಣಸ್ಕೂ ಕೊಟ್ಟಿರಾಯ್ತಿರ್ಲಿಲ್ವೇ ಫ್ರೀ? ಅವನ ಜೀವ ನಮ್ಮ ಜೀವ ಅಲ್ವೇ? ಅವನು ಹೆಂಗಸರಿಗೆಲ್ಲ ಹೆಂಗೆ ಕೊಟ್ಟು ಹಾಳು ಮಾಡಿದ್ರು ಅಂತ ಉಗಿತಾರೆ. ಈಗ ಅವೆಲ್ಲ ಆಗದೆ ಇರೋ ಕೆಲಸ ಕರೆಕ್ಟಾಗಿ ಹೇಳಿದ ತಕ್ಕನಂಗೆ ನಡ್ಕೊತಾ ಇಲ್ಲ. ಮಾಡೋ ರೀತಿಯಲ್ಲಿ ಮಾಡಬೇಕು. ಮಾಡದೇ ಇರೋದೆಲ್ಲ ಮಾಡಿ ಎಲ್ಲ ಲಾಸು. ಗಣಸರಿಗೆ ಯಾಕೆ ಕೊಡಬೇಡ್ದಾಗಿತ್ತು? ಈಗ ಹೆಂಗಸರಿಗೆ ಮಾತ್ರ ಓಟ್ ಹಾಕ್ತಾರೆ, ಗಣಸರು ಓಟ್ ಹಾಕಲ್ವೇ? ದುಡ್ಡು ಇತ್ತಾಗ ಹೇಳ್ಬಿಡ್ತು. ಎಲ್ಲ ಇರೋರ್ಗೂ ತಗೋತಾವ್ರೆ, ಇಲ್ದವ್ರಿಗೂ ತಗೋತಾವ್ರಲ್ಲ. ದುಡ್ಡು ಇತ್ತಾಗಾಯ್ತು, ಚೇದ್ರದಲ್ಲಿ ಕೆಲಸ ಮಾಡೋಕ್ಕಾಯ್ತಾರೆ. ಅಲ್ಲ, ಈ ಥರದ ಬಗ್ಗೆ ಅವ್ರು ಮೊದಲೇ ಮಾಡಬೇಕಾಗಿತ್ತು ಬಡವ್ರ ಬಗ್ಗರಿಗೆ ಅಂತ. ಬಸ್ಗಳು 50 ವರ್ಷ ಆದಮೇಲೆ 40 ವರ್ಷ ಆದಮೇಲೆ ಅಂತ ಯೋಜನೆ ಮಾಡಬೇಕಾಗಿತ್ತು. ಈಗ ಚಿಕ್ಕ ಮಕ್ಕಳಿಂದ ಮುದುಕಿರಿಂದ ಎಲ್ಲ ನಿಂತ್ಕೊಬಿಟ್ಟವ್ರೆ. ಅದು ಅವ್ರದ್ದು ಇವಾಗ ಮಾತಾಡ್ಬಿಟ್ಟವ್ರೆ, ಕೊಡಲೇಬೇಕು, ಏನು ಮಾಡೋಕ್ಕಾಗಲ್ಲ ಸರ್. ಇದು ಗ್ಯಾರಂಟಿ